ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಅದಕ್ಕೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೇವೆ. ಹಾಗೂ ತುಳಸಿ ಕಟ್ಟೆ ಎಲ್ಲ ತೊಳೆದು ಇವಾಗ ಲೈಟಿಂಗ್ಸ್ ಹಾಕ್ಲಿಕ್ಕೆ ಹೊರಟಿದ್ದೇವೆ. ಮುಂದೆ ನೆಕ್ಸ್ಟ್ ನೋಡಿ ತೋರಿಸ್ತೇನೆ ಏನೆಲ್ಲ ಮಾಡ್ತೀವಿ ಅಂತ. ಹೊತ್ತದುಟ್ಟು ನೋಡಿ ಹೊತ್ತಿದೆ. ಅದು ಏನಾಗಿಲ್ಲ, ಒಂದು ಬಲ್ಬ್ ಹೊತ್ತದಿಲ್ವಾ ಅಂತ. ಬಲ್ಬನಿಗೆ ಚೆಕ್ ಮಾಡ್ತಿದ್ದಾರೆ ಯಾವ್ದು ಹೊತ್ತದ ಯಾವ್ದು ಹೊತ್ತದಿಲ್ಲ ಅಂತ. ಅವ್ರು ಸ್ವಲ್ಪ ಹೊತ್ತುತ್ತಿರಲಿಲ್ಲ, ಅದು ಕಂಫರ್ಟೇಬಲ್ ಹಾಕಿದ್ದಾರೆ ಆ ಕಡೆ ನೋಡಿ. ಇಷ್ಟಿದೆ ಇವಾಗ ಬಲ್ಬ್. ಇವಾಗ ಲೈಟಿಂಗ್ಸ್ ಹಾಕ್ಲಿಕ್ಕೆ ಎಲ್ಲ ಕಂಬಿ ರೆಡಿ ಆಗ್ತಿದೆ ನೋಡಿ. ಕಂಬಿ ಇದರಿಂದ ಲೈಟ್ ಬಲ್ಬ್ ಸೆಟ್ ಮಾಡ್ತಿದ್ದೇವೆ ನೋಡಿ. ಈ ಕಡೆ ಉಂಟು ಫಸ್ಟ್ ಕಂಬಿ ಇಟ್ಟು ಆಮೇಲೆ ಬಲ್ಬ್ ರೀಲ್ ಹಾಕೋದು. ಈ ರೀತಿ ಇದೆ. ಆಯಿತು ನೋಡಿ, ಈ ರೀತಿ ಕಾಣ್ತಿದೆ ನೋಡಿ. ಕಾಣ್ತದೆ ಇನ್ಲೈಟ್ ಹಾಕಿದೆ. ಸ್ವಲ್ಪ ಹೊತ್ತಿನಲ್ಲಿ ಹಾಕ್ತಿದ್ದೇವೆ ಲೈಟ್. ಇವಾಗ ಇನ್ನೊಂದು ಬಲ್ಬ್ ತೆಗೆದಿದ್ದೇವೆ. ಇದರೊಳಗೆ ನೋಡಿ ಇನ್ನೊಂದಿದೆ. ಈಗ ಅಲ್ಲಿ ಫಿಕ್ಸ್ ಮಾಡಿ ಹೊಸದಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಇದೀಗ ಕಾಣ್ತಿದೆ ನೋಡಿ, ನೈಟ್ ಸೂಪರಾಗಿ ಕಾಣುತ್ತೆ. ಇವಾಗ ಬರೀ ರೀತಿ ಕಾಣುತ್ತೆ ಅಷ್ಟೇ, ಬೋರ್ ಕಾಣ್ತಿದೆ. ಇಲ್ಲಿ ಪುಂಡಿ ರೆಡಿಯಾಗಿದೆ ನೋಡಿ, ಪುಂಡಿ ತೋರಿಸ್ತೀನಿ. ಪುಂಡಿ ಬೆಳಿಗ್ಗೆ ಮಾಡಿದ ಪುಂಡಿ ಇದೆ. ಪುಂಡಿ ಚಿಕನ್ ಸಾರು ತಿಂತಿದೆ. ಇವಾಗ ಚಿಕನ್ ಸಾರು ಕೆಳಗಿಟ್ಟಿದೆ. ಚಿಕನ್ ಸಾರು ಮತ್ತೆ ಪಲ್ಯ ಅದ ಎಂತ ಗಸಿ, ಸಾರಿ ಸುಕ್ಕ ಆಗಿದ್ದು. ಮತ್ತೆ ನೋಡಿ ಇಲ್ಲೆಲ್ಲ ಆಗಿದ್ದು. ನೆಕ್ಸ್ಟ್ ಸಾರಿಗೆ ನೋಡಿ, ನೆಕ್ಸ್ಟ್ ಊಟ ಮಾಡುದು. ಈಗ ಲೈಟಿಂಗ್ಸ್ ಎಲ್ಲ ಮಾಡಿ ಆಗಿದೆ. ಲೈಟಿಂಗ್ಸ್ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಇನ್ನಲ್ಲಿ ಚಿಮಣಿ ಇದೆ. ಚಿಮಣಿಯನ್ನು ತೊಳಿಬೇಕು ನೋಡಿ. ತೋರಿಸ್ತೀನಿ ಚಿಮಣಿ ಇಲ್ಲಿದೆ. ಚಿಮಣಿ ಕಾಣ್ತಿಲ್ಲ. ಇಲ್ಲಿ ಯಾರು ಬಂದಿದೆ ತೋರಿಸ್ತೀನಿ ನಿಮಗೆ. ಇವಾಗ ನೀವು ನೆಕ್ಸ್ಟಿಗೆ ಊಟ ಮಾಡಿ ನೆಕ್ಸ್ಟ್ ಆ ಚಿಮಣಿ ತೊಳೆದು ನೆಕ್ಸ್ಟ್ ಮುಂದೆ ಏನು ಕೆಲಸ ಇದೆ ಅಂತ ನೋಡಬೇಕು. ಇವಾಗ ಊಟ ಮಾಡ್ತೀನಿ. ಬಾಯ್. ತೊಳಿಲಿಕ್ಕೆ ಬಾಕಿ ಆಗಿದೆ, ಅದೊಂದು ಪೆಂಡಿಗಿದೆ. ಈಗ ದೀಪ ತೊಳಿಲಿಕ್ಕೆ ಬಂದಿದ್ದಾರೆ, ತೋರಿಸಿ ನೋಡಿ. ಬಕೆಟಲ್ಲಿ ಹಾಕಿಟ್ಟಿದ್ದಾರೆ. ಇದನ್ನ ವಾಪಸ್ ನೀರಿಗೆ ಹಾಕಿ ಸ್ವಲ್ಪ ತೊಳೆದ್ರೆ ನೋಡಿ ಬ್ಲ್ಯಾಕ್ ಇದೆ, ಫುಲ್ ಹೋಗುತ್ತದೆ. ಕಲಸೆಲ್ಲ ದೀಪಾವಳಿಗೆ ಹಾಗೆ ಇಟ್ಬಿಟ್ಟಿದ್ದಾರೆ, ಕ್ಲೀನ್ ಮಾಡಲಿಲ್ಲ ನೋಡಿ. ಬಿಸಿಲಿಗೆ ಒಣಗಿ ಹಾಕುವ ಅಂದರೆ ಈ ಮಳೆ ಬೇರೆ ಬಂದುಬಿಟ್ಟಿದೆ. ಬಟ್ಟೆಯಲ್ಲಿ ಉಜ್ಜಬೇಕಷ್ಟೇ ತೊಳೆದ ಮೇಲೆ. ಎಷ್ಟು ಮಣ್ಣೀರಿದೆ ನೋಡಿ. ದೀಪಾವಳಿ ಆದಮೇಲೆ ಬಾಕ್ಸ್ ಎಲ್ಲ ಹಾಕಿಟ್ಟಿದೆ, ಇವಾಗಲೇ ತೆಗ್ದಿದ್ದು ನಾವು. ಅದರ ಬತ್ತಿ ಕೂಡ ಹಾಗೇ ಇದೆ. ಈಗ ಇದನ್ನು ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ ಆಮೇಲೆ. ಫುಲ್ ಮಳೆ ಬಂದು ಹೀಗಾಗಿದೆ ನೋಡಿ. ಹೋಗ್ತಿದ್ದಾರೆ ನೋಡಿ ಕಾಟುಪುಚ್ಚೆ. ಇದ್ದಾರೆ, ಪಟಾಕಿ ಹೊಡಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ಅಮ್ಮ ಇಡ್ಲಿ ಮಾಡಿಕೊಟ್ಟಿದ್ದಾರೆ. ದೀಪಾವಳಿ ಸ್ಪೆಷಲ್ ಇಡ್ಲಿಗೆ
ಪಿಂಗಾಣಿಗೆ ಎಣ್ಣೆ ಹಾಕಿ ಇಡ್ಲಿ ಹಾಕಿ ಇಡ್ತಿದ್ದಾರೆ ನೋಡಿ. ಈ ರೀತಿ ಇರಬೇಕು. ಇದರ ಕೆಳಗೆ ನೀರು ಇಟ್ಟಿದ್ದಾರೆ. ನೀರು ಕುದಿತು ಕಾಣ್ತದೆ ನೋಡಿ. ನೀರು ಕುದಿದು ಕಾಣ್ತಾ ಇದೆ. ಇದರ ಕಡೆ ಕುದಿತಾ ಇದೆ ನೋಡಿ. ಹೋಗ್ತಿದ್ದಾರೆ ಇಡ್ಲಿ. ಈ ರೀತಿ ಇರಬೇಕು. ಈ ರೀತಿ ಅದು ಫುಲ್ ಯಾಕೆ ಹಾಕೋದಿಲ್ಲಮ್ಮ? ಫುಲ್ ಹಾಕಲಿಕ್ಕಿಲ್ಲ. ಫುಲ್ ಹಾಕಿದ್ರೆ ಮೇಲೆ ಬರ್ತದಂತೆ, ಬರ್ತದಂತೆ. ಅವಾಗ ಇಡ್ಲಿ ಚೆನ್ನಾಗಿ ಬರಲ್ಲ. ನೋಡಿ ಇಷ್ಟಿಷ್ಟೇ ಇಲ್ಲಿ ಮಟ್ಟಿಗೆ ಹಾಕಬೇಕು. ಹಾಕ್ತಿದ್ದಾರೆ ನೋಡಿ. ಇವಾಗ ಅದ್ರ ಮೇಲೆ ಇನ್ನೊಂದು ಇಡ್ತಿದ್ದಾರೆ ನೋಡಿ. ಈ ರೀತಿ ವಿಡಿಯೋ ಅದರ ಮೇಲೆ ನೋಡಿ. ಇನ್ನೊಂದು 5 ಪಿಂಗಾಣಿ ಇಟ್ಟಿದ್ದಾರೆ ನೋಡಿ. ಇಷ್ಟು ಲಾಸ್ಟ್. ಇದಾದ ಮೇಲೆ ಮುಚ್ಚುವುದೇ ನೋಡಿ. ಮುಚ್ಚಿದ್ರು. ಈ ರೀತಿ ಇದೆ ಪಾತ್ರ ಇಡ್ಲಿ ಮಾಡೋ ಪಾತ್ರ. ಎಷ್ಟು ನಿಮಿಷ ಬೇಕಮ್ಮ ಬೇಯಕ್ಕೆ? ಅರ್ಧ ಗಂಟೆ ಬೇಕು ಬೇಯಲಿಕ್ಕೆ ಒಂದು ಈ ಫುಲ್ ಬಾಕ್ಸ್. ವಾಪಸ್ ಬೆಂದ ಮೇಲೆ ವಾಪಸ್ ಇಲ್ಲಿ ಇದಿದೆ ಬಂದೇ ಇದೆ. ಅದನ್ನು ವಾಪಸ್ ಆವಾಗ ಹೇಗೆ ಹೋಗಿದ್ರು ಆವಾಗ ಅದನ್ನು ಆವಾಗ ಹೇಗೆ ಹೋಗಿದ್ರು ಹಾಗೆ ವಾಪಸ್ ಬೇಯಬೇಕು ಅಷ್ಟೇ. ತುಸಿದ್ರು ಅರ್ಧ ಗ್ಲಾಸ್ ಚಾಯ್ ತುಸಿದ್ದಾರೆ ಇಲ್ಲಿ. ಇದು ತೋರಿಸ್ತಿತ್ತು. ಇವತ್ತು ನಮ್ಮ ಇಲ್ಲಿ ಸ್ಪೆಷಲ್ ಹಾಲು ಚಾ ರೆಡಿ ಆಗ್ತಿದೆ. ಹೊಗೆ ಸಹ ಬರ್ತಾ ಉಂಟು. ಇವಾಗ ನಮಗೆ ಚಹಾಕ್ಕೆ ಹೋಳಿಗೆ ಮತ್ತು ಒಂದು ಮಿಲ್ಕ್ ಟೀ. ಅದರ ಎಡೆಯಲ್ಲಿ ಖರ್ಜೂರ ಸಹ ಉಂಟು. ಖರ್ಜೂರ ಉಂಟು. ಖರ್ಜೂರ ತುಂಬ ಚೆನ್ನಾಗಿದೆ. ರೇಟ್ ಅಷ್ಟೇ ಜಾಸ್ತಿ ಇದೆ. ಎಷ್ಟು? 1/4 kg ಎಷ್ಟು? 1/4 kg 80 ರೂಪಾಯಿ ಖರ್ಜೂರ. ಅಷ್ಟೇ 1/4 kg. ಇಲ್ಲಿ ನೋಡಿ ನಮಗೆ ಇವತ್ತು ಏನು ಸಿಕ್ಕಿದೆ ಅಂತ. ಹೌದು, ನಾವು ಚಿಕ್ಕದಿರುವಾಗ ಸಿಕ್ತಿದ್ದು ಅಂಗನವಾಡಿಯಲ್ಲಿ ಸಿಕ್ತಿತ್ತು ಈ ಥರ ಉಂಡೆ. ನೋಡಿ ಯಾವ ಥರ ಇದೆ ಅಂತ. ನಾವು ಅಂಗನವಾಡಿ ಹೋಗು ಈ ಥರ ಸಿಕ್ತಿತ್ತು. ಟೀಚರ್ ಆಚೆಲ್ಲಿ ಹೋಗು ಈಚೆ ಅಂತ ತಗೊಂಡು ತಿಂತಿದ್ವಿ ನಾವು. ಇವಾಗ ನೋಡಿ ಎಷ್ಟು ಟೈಮ್ ಇದಕ್ಕೆ? ಎಷ್ಟು ಇದಕ್ಕೆ? 30 ರೂಪಾಯಿ ಅಂತೆ ಒಂದು ಪ್ಯಾಕ್ ಫುಲ್. ಇದು ಖಾಲಿ ಇದೆ ಇವಾಗ. ಹಲವು ಸಮಯದ ನಂತರ ಇದಕ್ಕೆ ಏನಂತಾರೆ ಗೊತ್ತಿಲ್ಲ. ತಿನ್ನಲಿಕ್ಕೆ ಮಾತ್ರ ಸೂಪರ್ ಆಗುತ್ತೆ. ದೀಪ ಹೊತ್ತಿದ್ದೇವೆ. ದೀಪ ಹೊತ್ತಿಸ್ಲಿಕ್ಕೆಲ್ಲ ರೆಡಿ ಮಾಡಿದ್ದೇವೆ ನೋಡಿ. ಯಾರು ಪಟಾಕಿ ಹೊಡಿಸ್ಬೇಡಿ, ಎಲ್ಲೂ ದೀಪ ಹಚ್ಚಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ. ನಿಮಗೆ ತೋರಿಸ್ತೀನಿ ಯಾಕಂತ ರೀಸನ್. ಒಂದು ನಿಮಿಷ ನೋಡಿ ಯಾವುದೇ ರೀತಿ ನಡುತ್ತಾ ಉಂಟು. ನೀವು ಹಚ್ಚುವ ಪಟಾಕಿಯಿಂದ ಪ್ರಾಣಿಗಳಿಗೆ ಎಷ್ಟು ಹೆದರಿಕೆ ಆಗ್ತದೆ ನೋಡಿ. ಇದು ಆವಾಗಿಂದ ಪಟಾಕಿ ಹೊಡಿಸಿದ್ರೆ ನಡಗಿಕೊಂಡಿದೆ. ಆವಾಗಿಂದ ಫುಲ್ ಶೇಕ್ ಆಗ್ತಿದೆ. ಅಷ್ಟು ಹೆದರಿಕೆ ಪಟಾಕಿ ಅಂತ ನೋಡಿ. ಅದಕ್ಕೆ ಎಲ್ಲರೂ ದೀಪ ಹೊತ್ತಿಸಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ ನೋಡಿ.
ಹೊತ್ತಿಸಲಿಲ್ಲ, ಇವಾಗ ಜಸ್ಟ್ ಇಟ್ಟಿದ್ದೇನೆ ಅಷ್ಟೇ. ಈ ಕಡೆ ತೋರಿಸ್ತೀನಿ, ಈ ಕಡೆ ಇಟ್ಟಿದ್ದೀನಿ ಅಷ್ಟೇ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಮತ್ತು ಮೇಲೆ ಲೈಟಿಂಗ್ಸ್ ಇದೆ ನೋಡಿ ಈ ರೀತಿ. ಈಗ ಒಮ್ಮೆ ಲೈಟೊಮ್ಮೆ ಆಫ್ ಮಾಡಿ ಒಂದು ಫೋಟೋ ಎಲ್ಲ ತೆಗಿಬೇಕು. ಇದು ಇಷ್ಟ ಆಗಿದೆ ನೋಡಿ, ಈ ರೀತಿ ಕಾಣ್ತಿದೆ. ಈಗ ಒಂದು ಅಷ್ಟು 4 ದೀಪ ಆವಾಗ ಹೊತ್ತಿಸಿದೆ, ಈ ಗಾಳಿಗೆಲ್ಲ ಆಫ್ ಆಗಿತ್ತು, ಕೆಟ್ಟೋಯಿತು. ಈಗ ಒಂದು ದೀಪ ಉಳಿದಿದೆ, ಈಗ ಇದರಿಂದ ಫುಲ್ ಹೊತ್ತಿಸ್ಬೇಕು ನೋಡಿ. ಇಟ್ಟಿದ್ದೇನೆ ಅಲ್ಲೆಲ್ಲ ನೋಡಿ. ನಾವು ಪಟಾಕಿ ಓಡಿಸ್ಬೇಕು ಅಂತ ಇಲ್ಲ, ಎಲ್ಲ ಆ ಕಡೆಯೆಲ್ಲ ಪಟಾಕಿ ಓಡಿಸ್ತಿದ್ದಾರೆ. ಅಷ್ಟೇ. ಇಲ್ಲ ದೀಪ ಹಚ್ಚುವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ನೋಡಿ. ಯಾವ ರೀತಿ ನಾಯಿ ಹೆದ್ರಿಕೊಂಡಿದ್ದು ನೋಡಿ, ಪಟಾಕಿ ಓಡಿಸಿದಿಂದ ನಮ್ಮ ನಾಯಿ ನಡುಗುತ್ತುಂಟು ಫುಲ್ಲು. ಆವಾಗ ನೋಡಿ ಫುಲ್ಲು ನಡುಕೊಂಡಿತ್ತಾಗ ನಾಯಿ, ಗುಡು 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 ಅಂತ. ವಿಡಿಯೋ ಮಾಡಲ್ಲ ನೋಡಿ. ಸೋನಿಗೋಸ್ಕರ ನಾನು ಅವತ್ತು ಪಟಾಕಿ ತರಲಿಲ್ಲ. ಯಾರು ಪಟಾಕಿ ಓಡಿಸ್ಬೇಡಿ, ಎಲ್ಲ ದೀಪ ಹಚ್ಚಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ ನೋಡಿ. ದೀಪ ಹಚ್ಚಿದ್ದೇನೆ, ಹಚ್ಬೇಕಷ್ಟೆ. ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಲೈನಾಗಿ. ಈ ಕಡೆ ಒಂದು ಮಾತ್ರ ಹಚ್ಚಿದ್ದು ಅಷ್ಟೇ. ನಾನು ದೀಪ ಹೊತ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇನೆ ನೋಡಿ. ಹೊತ್ತಿಸಿದ್ದೇನೆ, ಒಂದೊಂದಾಗಿ ಹೊತ್ತಿಸಿದ್ದೇನೆ ನೋಡಿ ನೋಡಿ. ಈ ರೀತಿ ಹೊತ್ತಿಸಿದ್ದೇನೆ ನೋಡಿ. ಇಲ್ಲಿ ನೋಡಿ ಕೂತಿದ್ದಾರೆ ಇವರು. ದೀಪಾವಳಿ ಸೆಲೆಬ್ರೇಟ್ ಮಾಡಿಕೆ ಬರ್ತಿದ್ದಾರೆ. ಇಲ್ಲಿ ನಮ್ಮ ಸೋನಿ ನೋಡಿ, ಇಲ್ಲಿದೆ, ಕಾಣ್ತಿಲ್ಲ? ಇಲ್ಲಿ ನೋಡಿ ಸೋನಿ ನಮ್ದು ಇಲ್ಲಿದೆ. ಅದು ಅವಾಗ ಪಟಾಕಿದ ಅವಾಗ ಎದುರುತ್ತಾ ಉಂಟು ನೋಡಿ. ಹೊತ್ತಿಸಿದ್ದೇನೆ, ಹೊತ್ತಿಸ್ತಾ ಇದ್ದೀನಿ ನೋಡಿ. ಈಗೆಲ್ಲ ಹೊತ್ತಿಸಾದ್ಮೇಲೆ ನಿಮಗೆ ತೋರಿಸ್ತೇನೆ ಹೇಗೆ ಅಂತ ನೋಡಿ. ನಾನು ಈ ಹತ್ತಿ ಇಟ್ಟದು, ಹತ್ತಿ ನಂಗೆ ಕೈ ಸುಡ್ತದ ಅಂತ ಇವಾಗ ನೋಡಿ. ಈ ರೀತಿ ಇಡ್ತಾ ಇದ್ದೀನಿ. ಈಗ ಲೈಟ್ ಎಲ್ಲ ಆಫ್ ಮಾಡಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣ್ತದೆ ಅಂತ ನೋಡಿ. ಇನ್ನು ಈ ಕಡೆ ಇಡಬೇಕಿದೆ. ಇನ್ನು ತುಳಸಿ ಕಟ್ಟೆಲ್ಲ ಚಂಡಿ ಆಗಿದೆ, ಈಗ ಅದನ್ನು ಚೆನ್ನಾಗಿ ತೊಳೆದು ವಾಪಸ್ ಇಡಬೇಕು. ಈಗ ದೀಪ ಎಲ್ಲ ಹೊತ್ತಿಸಿ ಆಗಿದೆ, ತೋರಿಸ್ತೀನಿ ಇವಾಗ. ದೀಪಲ್ಲಿ ಈ ಕಡೆ ಹೊತ್ತಿಸಿ ಆಗಿದೆ. ಈಗ ಲೈಟ್ ಆಫ್ ಮಾಡಿ ನಿಮ್ಗೆ ಹೇಗೆ ಕಾಣ್ತಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣ್ತಿದೆ ನೋಡಿ. ಯಾರು ಪಟಾಕಿ ಓಡಿಸ್ಬೇಡಿ, ಈ ರೀತಿ ದೀಪವನ್ನು ಹಚ್ಚಿ ಮನೆಯನ್ನು ಶೃಂಗರಿಸಿ ನೋಡಿ. ಈ ರೀತಿ ಕಾಣ್ತಿದೆ ನೋಡಿ. ಹೊರಗೆ ಒಂದು ತೋರಿಸ್ತೀನಿ, ಒಂದು ನಿಮಿಷ. ತುಳಸಿ ಕಡೆ ಈ ಸಲ ನಿನ್ನೆ ಇಟ್ಟಿದ್ವಿ, ನಿನ್ನೆ ಮಳೆ ಇತ್ತು, ಇವಾಗ ಮಳೆ ಬರ್ತಿದೆ. ಸುಮ್ಮನೆ ಕೂತು ನೋಡಿ. ಈ ರೀತಿ ಕಾಣ್ತಿದೆ. ಸ್ಲೋ ಮೋಷನ್ ತೋರಿಸ್ತೀನಿ. ಈ ರೀತಿ ಕಾಣ್ತಿದೆ. ಲೈಟಿಂಗ್ಸ್ ನೋಡಿ, ಈ ರೀತಿ ಕಾಣ್ತಿದೆ. ಎಲ್ಲರೂ ಈ ರೀತಿ ದೀಪ ಹಚ್ಚಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ನೋಡಿ. ಈ ರೀತಿ ಕಾಣ್ತಾ ಇದೆ ನಮ್ಮ ಮನೆ ದೀಪಾವಳಿ ನೋಡಿ. ಈ ರೀತಿ ಫುಲ್ ಲೈಟಿಂಗ್ಸ್ ಹಾಕಿ ಫುಲ್ ಮಿಂಚುತ್ತಾ ಇದೆ ನೋಡಿ. ಈ ಕಡೆ ಮೇಲೆ ಮಳೆ ಕೂಡ ಬರ್ತಾ ಇದೆ. ಮತ್ತು ಆ ಕಡೆ 4-5 ಫೋಟೋಗ್ರಾಫರ್ಸ್ ಎಲ್ಲ ನಿಂತಿದೆ, ಕಾಣುವುದಿಲ್ಲ ಕತ್ತಲೆಯಲ್ಲಿ. ಈ ರೀತಿ ಕಾಣ್ತಾ ಇದೆ ನೋಡಿ. ನೋಡಿ ಅವರಿಗೆ ಪಟಾಕಿ ಓಡಿಸಿದ್ರೆ ಕಾಲಿಗೆ ನಾನು ಎದುರಬೇಕು ಅಂತೇಳಿ ನೋಡಿ. ನಾನು ಎದುರುದಿಲ್ಲ.
ನಾವು ಇಂತೆಂಥ ಪಟಾಕಿ ನೋಡಿದೆ. ಈಗ ಈ ಸಣ್ಣ ಈ ಪಿಟ್ಟೆ ಪಟಾಕಿಗೆ ಎದುರ್ತೇವಾ? ನಾವು ಬಾಂಬೆಲ್ಲ ಕೈಯಲ್ಲಿ ಹೊಡಿಸಿದವರು. ಮಕ್ಕಳು ನಮ್ಮೊಟ್ಟಿಗೆ ಆಟ ಆಡೋದು ಈ ರೀತಿ ಕಾಣ್ತಾ ಇದೆ. ನೀವು ಕೂಡ ಈ ರೀತಿ ಪಟಾಕಿ ಅಂತ ಹೊಡಿಸೋದೆ ಈ ರೀತಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ. ತಂಗು ನೋಡಿ, ಈ ಸಲ ಕಳೆದ ಸಲ ತಂಗು ಎದಿರ್ತಿದ್ಲು ಸುಸುರು ಕಟ್ಟಿಗೆ. ಈ ಸಲ ಎಷ್ಟು ಧೈರ್ಯದಿಂದ ತಿರುಗಿಸಿದ್ದಾಳೆ. ಆಯ್ತು, ಮುಗೀತದು ಅಷ್ಟೇ ಅಷ್ಟೇ. 1 ನಿಮಿಷ ಅಪ್ಪ ಮುಗೀತದೆ. ನಮ್ಮೆಲ್ಲ ನನ್ನ ಕಾಲಿಗೆ ಬಿಡೋದಲ್ಲ. ಇವಾಗ ನಾನು ಸುಸು ಗಾಡಿ ಒತ್ತಿಸಿದ್ದೇನೆ. ಇಲ್ಲಿ ಇದು ಒತ್ತುತ್ತಾನೆ ಇಲ್ಲ, ಅವಾಗಿಂದ ಒತ್ತಿಸ್ತಾ ಇದ್ದೇನೆ. ಅವಾಗೊಂದು ಖಾಲಿ ಮುಗ್ಧ ಸುಸು ಗಾಡಿ ಒತ್ತಿದ್ದೇನೆ, ಒತ್ತುತ್ತಿಲ್ಲ ಅಂತ ನೋಡ್ತಿದ್ದೇನೆ. ಅದು ಡೂಪ್ಲಿಕೇಟ್ ಅಂತೆ. ಒತ್ತುತ್ತಾನೆ ಇಲ್ಲ, ಸುಮ್ಮನೆ ಯಾರು ಡೂಪ್ಲಿಕೇಟ್ ಸುಮ್ಮನೆ ದುಡ್ಡು ಕೊಟ್ಟು ತರಬೇಡಿ, ಬೇಕಿದೆ ಅಂತ ಕರ್ಮ. ನೋಡಿ ಈ ರೀತಿ ಕಾಣ್ತಿದ್ದೇನೆ ಸುಸು ಗಾಡಿಯಲ್ಲಿ. ಎಲ್ಲರೂ ದೀಪಾವಳಿಯನ್ನು ಈ ರೀತಿ ಆಚರಣೆ ಮಾಡಿ ನೋಡಿ. ಎಲ್ಲರೂ ಮಕ್ಕಳೆಲ್ಲ ಈ ರೀತಿ ಆಚರಣೆ ಮಾಡ್ತಿದ್ದಾರೆ. ಕಾಣ್ತಿಲ್ಲ ಮಾತ್ರ ಸ್ವಲ್ಪ ಕಾಣ್ತಿದ್ದಾರೆ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಓ ಅಷ್ಟೇ, ಮುಗೀತು. ಇವಾಗ ನಾನು ದುರ್ಸು ಓಡಿಸ್ಲಿಕ್ಕೆ ಬರ್ತಿದ್ದೇನೆ. 1 ನಿಮಿಷ. ಇವಾಗ ದುರ್ಸು ಓಡಿಸ್ತಿದ್ದೇನೆ ನೋಡಿ. ಓಡಿಸಿದೆ. ನೋಡಿ ಅಷ್ಟೇ ಗೈಸ್, ಅದು ಅಷ್ಟೇ ದುರ್ಸು. ಒಮ್ಮೆಗೆ ಸಿಂಕ್ ಆಯ್ತು. ನನ್ನ ಕೈಗೆ ಇದು ಒತ್ತು ಕೆಳಗೆ ಬರ್ತುಂಟು, ಕೈಗೆ ತಿರುಗಿಸ್ತು ಬರ್ತಲ್ಲ ಅದು ತಂದದು. ಅದು ಎಂತ ಮಾಡೋದು ಗೊತ್ತಾಗ ಸರಿ ಒತ್ತು ಇಲ್ಲ. ಅದು ಈ ರೀತಿ ಒತ್ತುತ್ತಾ ಉಂಟು. ಇದು ಹಾಳಾಗಿದ ಅಥವಾ ಡೇಟ್ ಬರಾಗಿದೆ ಎಂತ ಗೊತ್ತಾಗ್ತಿಲ್ಲ. ನೋಡಿ ಈ ರೀತಿ ಕಾಣ್ತಿದೆ. ಅದು ಸರಿ ತಿರುಗ್ತಾಸ ಇಲ್ಲ. ಅದು ಅಂದ್ರೆ ನಂದು ಒತ್ತದಲ್ಲ, ಅವ್ರದ್ದೇ ಚಂದ ಒತ್ತದು. ನನ್ನ ನೋಡಿ ಒಂಥರ ಒತ್ತುದುಂಟು. ಅವ್ರದ್ದೆಲ್ಲ ಚಂದ ಒತ್ತುದುಂಟು. ನಮ್ದು ನೋಡಿ ಈ ಥರ ಒತ್ತುದುಂಟು ನೋಡಿ. ಈ ರೀತಿ ಒತ್ತಬೇಕು. ನೋಡಿ ನಮ್ದು ಒಳ್ಳೆ ಬೆಂಕಿ ಹೊತ್ತಿಸಿದಾಗ ಗೊತ್ತಿಸ್ತಾ ಉಂಟು. ಸುಮ್ಮನೆ ಆದ್ರು ನೋಡಿ. ಅದಕ್ಕೆ ನಾನು ಅದನ್ನು ಈಗ ಪೋಷಿಸಿಟ್ಟೆ. ಅವೆಲ್ಲ ಚಂದ ಹೋಯ್ತು ನಂದು ನೋಡಿ. ನಂದಕ್ಕೆ ಈಗ ಇದೆ ನೆಕ್ಕಿಯಲ್ಲಿಗೆ ಇಟ್ಟೆ. ಇವಾಗ ಈಗ ಒತ್ತದ ಉಂಟು ಅದು ನೋಡಿ. ಅದು ಈಗ ಇದೆ ನನಗೆ ಫ್ಲಾಶ್ ಲೈಟ್, ಫ್ರಂಟ್ ಫ್ಲಾಶ್ ಲೈಟ್. ಓ ಇಸ್ಕೊತದ ನೋಡಿ. ಇವಾಗ ಅಷ್ಟೇ ಆಯ್ತು, ಅದು ಮುಗೀತು. ಅದನ್ನು ಒತ್ತುದುಂಟು ಸ್ವಲ್ಪ ಅಷ್ಟೇ, ಸಾಯಲಿ. ಅದು ಒತ್ತಿಸಿದ್ವಿ. ಇವಾಗ ನಮ್ಮಲ್ಲಿ ಆ ಕಡೆ ನಾಯಿ ಇದೆ, ನಮ್ಮ ಅದಕ್ಕೆ ಭಯಂಕರ ಬೇಜಾರಿದೆ. ಅಲ್ಲಿ ದೀಪ ಒತ್ತಿದ ಅಂತ ಅಲ್ಲಿ ಕೂಗಾಡ್ತಿದೆ. ಈಗ ಅದಕ್ಕೆ ಒತ್ತಿಸ್ತಾ ಇದೆ ನೋಡಿ. ಇನ್ನೊಂದು 2-3 ದೀಪ ಅಲ್ಲಿ ಒತ್ತಿಸುವ ಅಂತ ಹೇಳಿ ತಗೊಂಡು ಹೋಗ್ತಿದ್ದೇನೆ. ಇವಾಗ ಒಂದು ಒತ್ತಿಸಿದೆ. ಅದು ನೋಡಿ ಕೂಗಾಡ್ತಿದೆ. ಅದು ನನಗೆ ದೀಪ ಓಡಿಸಿ ನಾನು ಸಪ್ರೇಟ್ ಆದೆ. ನನ್ನ ಜೊತೆ ಯಾರು ಮಾತಾಡ್ತಿಲ್ಲ ಅಂತ ಭಾರಿ ಬೇಜಾರಲ್ಲಿದೆ. ಅದಕ್ಕೆ ಇಲ್ಲಿ ಒತ್ತಿಸ್ಲಿಕ್ಕೆ ಬಂದೆ ನಾನು. ಹಾಯ್ 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 ಹಾಯ್. ಇನ್ನೊಂದು 3 ತಗೊಂಡ್ಬಂದೆ. ಇನ್ನೊಂದು ಇದೆ, ಇನ್ನೊಂದು ತಗೊಂಡ್ಬರ್ತಿದ್ದೀನಿ. ನೋಡಿ 2 ಹಾಟ್. ಇನ್ನೊಂದು ಲಾಸ್ಟ್ ಒಂದು 3 ಇಡುವ ಅಂತ. ಫೈನಲ್ ಆಗಿ ಇನ್ನೊಂದಿಟ್ಟೆ.
ಕೈ ಸುಟ್ಟಿತ್ತು ಬಾ. ಈ ರೀತಿಯಾಗಿ 3 ಇಟ್ಟೆ ನೋಡಿ, ನಿಮ್ಗೆ ಕಾಣ್ತದ ನೋಡಿ. ಈ ರೀತಿ ಇಲ್ಲಿ ಬೊಬ್ಬೆ ಇಡ್ತಿದೆ. ಏಯ್ ಹಾಯ್ ಹಾಯ್, ಈಗ ಸೌಂಡ್ ಇಲ್ಲ ನೋಡಿ. ಈ ರೀತಿ ಕಾಣ್ತಿದೆ. ಇಲ್ಲಿ ನಮ್ಮ ಜೊತೆ ಯಾರು ಇದ್ದಾರೆ ನೋಡಿ, ತಂಗಿದ್ದಾರೆ ನೋಡಿ. ದೀಪಾವಳಿ, ಹ್ಯಾಪಿ ದೀಪಾವಳಿ ಅಂತೇಳಿ. ಈಗ ಅವ್ನು ನೆಗಡ್ತಿದ್ದಲ್ಲ, ನಾವಾಗಿಂದ ಹ್ಯಾಪಿ ದೀಪಾವಳಿ ಹೇಳು ಹೇಳು ಅಂತ ಹೇಳ್ತಿದ್ದೇನೆ. ಅವಳು ಹೇಳ್ತಿದ್ದಲ್ಲ, ನಗಾಡ್ತಿದ್ದಲ್ಲ, ಅವಾಗ ಒಂದು ಹ್ಯಾಪಿ ಬರ್ತೀರಿ ಅಂತ ಹೇಳಿದ್ಲು. ಅದನ್ನ ಹಾಕ್ತೀನಿ ವಿಡಿಯೋ. ಕೂತಿದೆ ಯೂಟ್ಯೂಬರ್ಸ್ ಫ್ಯಾನ್ಸ್ ಅಲ್ಲಿ ಅವ್ರ ಮುಖ ತೋರಿಸ್ಬಾರ್ದಂತೆ, ಅಲ್ಲಿ ಕೂತಿದ್ದಾರೆ ಅಷ್ಟೇ. ಗಾಯ್ಸ್ ದೀಪಾವಳಿ ಅಷ್ಟೇ ಇರೋದು. ಕಾಣ್ತಾ ಇದೆ. ಅದು ಅವಾಗಲೇ ತೋರಿಸಿದ್ದೇನೆ ಲೈಟಿಂಗ್ಸ್ ಎಲ್ಲ ನೋಡಿ. ಈಗ ನಾಯಿಗೆ ಊಟ ಹಾಕ್ತಿದ್ದಾರೆ. ಊಟ ಹಾಕ್ತಿದ್ದಾರೆ, ಫ್ಯಾನ್ಸ್ ನಗಾಡ್ತಿದ್ದಾರೆ. ಅಷ್ಟೇ ಆಯ್ತು, ಇಷ್ಟೇ ವಿಡಿಯೋ. ಏನಿದೆ ನೆಕ್ಸ್ಟ್ ಇದೆಲ್ಲ ಹಾಕ್ತೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಡ್ಯಾನ್ಸ್ ಥರ ಸಪೋರ್ಟ್ ಮಾಡಿ ನಮಗೆ. ಈ ದೀಪಾವಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.